ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಪುನರುತ್ಥಾನರಾದರೇಸು ಹಾಡಿರಿ ಅಲ್ಲೇಲುಯಾ. ಶಾಶ್ವತ ಜೀವ ತಂದರೇಸು ಹಾಡಿರಿ ಅಲ್ಲೇಲುಯಾ. ಹಲ್ಲೇಲುಯಾ 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 ಹಲ್ಲೇಲುಯಾ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವ ಸ್ವರ ಕೀರ್ತನೆಗಳು 16 ವಚನ 10 ಮೇಲ್ಪಟ್ಟು. ಇದರ ಟೈಟಲ್ ನೋಡುವುದಾದರೆ, ಜೀವ ಮರಣವನ್ನು ನುಂಗಿತು. ಜೀವ ಮೃತ್ಯು ಅಥವಾ ಮರಣವನ್ನು ನುಂಗಿತು ಎಂಬುದಾಗಿ. ಯೋಹಾನ 1 ವಚನ 1 ಮೇಲ್ಪಟ್ಟು ನಾವು ನೋಡುತ್ತೇವೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರಾಗಿತ್ತು, ದೇವರೊಂದಿಗಿತ್ತು, ಆ ವಾಕ್ಯದಲ್ಲಿ ಜೀವವಿತ್ತು, ಆ ಜೀವ ಮನುಕುಲಕ್ಕೆ ಜ್ಯೋತಿಯಾಗಿತ್ತು. ವಾಕ್ಯವಾದ ಯೇಸುವೇ ಜೀವ. ಆದ ಕಾರಣ ಯೇಸು ಹೇಳಿದ್ರು, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ. ಆ ಜೀವ ಮರಣವನ್ನು ನುಂಗಿ ಹಾಕಿತು. ಈಗ ನೋಡಿ, ನುಂಗಿ ಹಾಕಿತು ಅನ್ನುವಾಗ, ಮೋಶೆ ಕೋಲನ್ನು ಚಾಚುವಾಗ ಅದು ಸರ್ಪವಾಗಿ ಮಾರ್ಪಾಡಾಯಿತು, ರೈಟ್? ಈಜಿಪ್ಟಿನ ಸಕಲ ಮಂತ್ರವಾದಿಗಳು ಅವರ ಕೋಲುಗಳನ್ನು ಚಾಚಿ ಅವರು ಸಹ ಅನೇಕ ಸರ್ಪಗಳನ್ನು ಉಂಟು ಮಾಡಿದರು. ಆದರೆ ಮೋಶೆಯ ಕೈಯಲ್ಲಿದ್ದ ಕೋಲು, ಮೋಶೆಯ ಕೈಯಲ್ಲಿದ್ದ ಆ ಕೋಲಿನ ಮೂಲಕ ಉಂಟಾದ ಸರ್ಪ ಆ ಜ್ಯೋತಿಷಿಗಳ ಸರ್ಪಗಳನ್ನೆಲ್ಲ ನುಂಗಿ ಹಾಕಿತು. ಅರ್ಥ ಆಗ್ತಾ ಇದೆಯಲ್ಲ? ಅದೇ ರೀತಿಯಲ್ಲಿ ಯೇಸು ವಾಕ್ಯ ಎಂಬ ಜೀವ ಮರಣವನ್ನು ನುಂಗಿ ಶಾಶ್ವತವಾಗಿ ನಿರ್ನಾಮ ಮಾಡಿಬಿಟ್ಟಿದೆ. ಪ್ರೈಸ್ ದ ಲಾರ್ಡ್. ಅಲ್ಲಿ ಮೋಶೆಯ ಕೋಲು ಜೀವಂತವಾಗಿ ನಿಂತುಕೊಂಡ ರೀತಿಯಲ್ಲಿ ಪ್ರಭು ಯೇಸು ಸಾಂಕೇತಿಕವಾಗಿ ಮೋಶೆಯ ಕೈಯಲ್ಲಿ ಕಾರ್ಯ ಮಾಡಿದವರಾಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯಾ. ಕೀರ್ತನೆಗಳು 16 ವಚನ 10. ಏಕೆನೆ ದೂಡುವುದಿಲ್ಲ ನೀನು ನನ್ನನ್ನು ಅಧೋಲೋಕಕ್ಕೆ, ಬಿಟ್ಟುಕೊಡುವುದಿಲ್ಲ ನಿನ್ನ ಈ ಭಕ್ತನನ್ನು ಪಾತಾಳಕ್ಕೆ, ತೋರ್ಪಡಿಸುವೆ ಎನಗೆ ಅಮರ ಜೀವ ಮಾರ್ಗ. ಅಮರ ಜೀವ, ನಿತ್ಯ ಜೀವ, ಮರಣವಿಲ್ಲದ ಜೀವ, ಮರಣವಿಲ್ಲದ ನಿತ್ಯ ಜೀವದ ಮಾರ್ಗವನ್ನು ನಿನ್ನ ಬಲಗೈ ನೀಡುವುದು ನಿತ್ಯ ಸೌಭಾಗ್ಯವನ್ನು. ದಾವೀದ ಅರಸ ಪವಿತ್ರಾತ್ಮ ಪ್ರೇರೇಪಿತರಾಗಿ ಮುಂದೆ ರಕ್ಷಕರಾದ ಪ್ರಭುವಿಗೆ ಉಂಟಾಗುವ ಒಂದು ಸ್ಥಿತಿಯನ್ನು ಅರಿತುಕೊಂಡು ಮಾತನಾಡಿದ ಮಾತು, ನಿನ್ನ ಪ್ರಿಯಕರನನ್ನು ನೀನು ಪಾತಾಳಕ್ಕೆ ದೂಡುವುದಿಲ್ಲ, ಅವನ ಶರೀರವನ್ನು ಕೊಳೆಯಲು ಬಿಡುವುದಿಲ್ಲ, ಕಾರಣ ನೀನು ಜೀವದ ಮಾರ್ಗವನ್ನು ಆತನ ಮೂಲಕ ತೆರೆದಿಟ್ಟೆ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಚನ 19. ಹೀಗಿರುವಲ್ಲಿ ಪ್ರಿಯ ಸಹೋದರರೇ, ಯೇಸು ಸ್ವಾಮಿ ತಮ್ಮ ದೇಹವೆಂಬ ತೆರೆಯ ಮೂಲಕ ನಮಗೆ ಹೊಸದಾದ ಸಜೀವ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ಇದುವರೆಗೂ ಆ ಮಾರ್ಗದಲ್ಲಿ ಹೋದವರು ಯಾರೂ ಹಿಂದಿರುಗಿ ಬರಲಿಲ್ಲ. ಇದುವರೆಗೂ ಮರಣ ಎಂಬ ಮಾರ್ಗದಲ್ಲಿ ಹೋದವರು, ಪಾತಾಳಕ್ಕೆ ಹೋದವರು ಯಾರು ಹಿಂದಿರುಗಿ ಬರಲಿಲ್ಲ. ಆದರೆ ಪ್ರಭು ಯೇಸು ಪ್ರಪ್ರಥಮವಾಗಿ ಆ ಮರಣದ ಬಾಗಿಲಿನ ಮೂಲಕ ಹೋಗಿ ಆ ಹಿಂದಿರುಗಿ ಬರುವಾಗ ಜೀವದ ಮಾರ್ಗವನ್ನು, ಮರಣದ ಮಾರ್ಗ ನಾಶವಾಗಿ ಯೇಸು ಹಿಂದಿರುಗಿ ಬಂದ ಮಾರ್ಗ ಜೀವದ ಮಾರ್ಗವಾಗಿ, ಯೇಸುವಿನ ಮಾರ್ಗ ಜೀವದ ಮಾರ್ಗ, ಯೇಸುವಿನ ಮಾರ್ಗ ನಿತ್ಯ ಜೀವದ ಮಾರ್ಗ. ಅದಕ್ಕಾಗಿ ಯೇಸು ಹೇಳಿದರು, ನಾನು ನಿಮಗೆ ಜೀವ ನೀಡಲು ಬಂದಿದ್ದೇನೆ, ಅದು ಯಥೇಚ್ಛವಾಗಿ ಸಮೃದ್ಧಿಯಾಗಿ. ಕಳ್ಳನು ಬರುವುದು ಕಳ್ಳತನ ಮಾಡಲು, ಕೊಲೆ ಮಾಡಲು, ನಾಶ ಮಾಡಲು. ನಾನು ಬಂದದ್ದು ಜೀವ ನೀಡಲು. ಈ ಪುನರುತ್ಥಾನ ಹಬ್ಬದ ಸಮಯದಲ್ಲಿ ಯೇಸುವಿನ ಆ ಜೀವ ಪರಿಪೂರ್ಣವಾಗಿ ನಮ್ಮ ದೇಹಾತ್ಮಗಳಲ್ಲಿ ತುಂಬಿಕೊಳ್ಳುವಂತೆ ನಾವು ಪ್ರಾರ್ಥಿಸೋಣ. ಇನ್ನೊಂದು ವಾಕ್ಯ ಭಾಳ ಚೆನ್ನಾಗಿ ಹೇಳುತ್ತೆ. ಜ್ಞಾನೋಕ್ತಿಗಳ ಗ್ರಂಥ 12ನೇ ಅಧ್ಯಾಯ ವಚನ 28. ಸನ್ಮಾರ್ಗದಿಂದ ಜೀವ ಲಾಭ. ಈ ಸತ್ಯದ ಮಾರ್ಗದಲ್ಲಿ, ಯೇಸುವಿನ ಮಾರ್ಗದಲ್ಲಿ ನಡೆಯುವವರಿಗೆ ಏನು ಲಾಭ? ಜೀವ ಲಾಭ. ಅವರು ಜೀವವನ್ನು ಮತ್ತೆ ಮರಳಿ ಪಡೆದುಕೊಳ್ಳುತ್ತಾರೆ. ಸನ್ಮಾರ್ಗದಿಂದ ಜೀವ ಲಾಭ, ದುರ್ಮಾರ್ಗದಿಂದ ಮರಣ ಪ್ರಾಪ್ತಿ.
ಬೇರೆ ಮಾರ್ಗದಲ್ಲಿ, ದುಷ್ಟನ ಮಾರ್ಗದಲ್ಲಿ ನಡೆಯುವವರು, ಸೈತಾನನ ಮಾರ್ಗದಲ್ಲಿ ನಡೆಯುವವರಿಗೆ ಮರಣ ಕಟ್ಟಿಟ್ಟ ಬುತ್ತಿ. ಸನ್ಮಾರ್ಗ, ಸತ್ಯದ ಮಾರ್ಗ, ಯೇಸುವಿನ ಮಾರ್ಗದಲ್ಲಿ ನಡೆಯುವವರಿಗೆ ಲಾಭ ಉಂಟು, ಅದು ಜೀವದ ಲಾಭ. ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ನಾವು ನೋಡ್ತೇವೆ, ಆ ಮಾರ್ಗದಲ್ಲಿ ಮರಣವೆಂಬುದೇ ಇಲ್ಲ, ಆ ಮಾರ್ಗದಲ್ಲಿ ಮರಣವೆಂಬುದೇ ಇಲ್ಲ. ಆದ ಕಾರಣ ಯೇಸು ನಡೆದುಕೊಂಡು ಹೋಗುವಾಗಲೂ ಸಹ ಅವರ ಎದುರುಗಡೆ ಮರಣ ಬಂದರೂ ಸಹ ಅಲ್ಲಿ ಬಿಡುಗಡೆಯನ್ನು ಉಂಟು ಮಾಡಿ ಮುಂದೆ ನಡೆದದ್ದನ್ನು ನಾವು ನೋಡ್ತೇವೆ. ಲೂಕ 7:13-14 ಯೇಸು ನಡೆದುಕೊಂಡು ಹೋಗುತ್ತಾ ಇದ್ದಾರೆ. ಅವರ ನೇರ ಎದುರು ಆ ವಿಧವೆ ತನ್ನ ಮಗುವನ್ನು, ಸತ್ತು ಹೋಗಿದ್ದ ತನ್ನ ಏಕೈಕ ಮಗನನ್ನು ಶವ ಸಂಸ್ಕಾರ ಮಾಡುವುದಕ್ಕಾಗಿ ತೆಗೆದುಕೊಂಡು ಬರುತ್ತಿರುವಾಗ ಗೋಳಾಡುತ್ತಾ ಇದ್ದಾಳೆ. ಆಕೆ ಬಂದ ಮಾರ್ಗ ಯೇಸುವಿನ ಮಾರ್ಗ. ಯೇಸುವಿನ ಮಾರ್ಗದಲ್ಲಿ ಆಕೆ ಬಂದ ಕಾರಣ ಯೇಸು ಅಲ್ಲಿಯೇ ನಿಂತರು. ಸತ್ತು ಬಿದ್ದಿದ್ದ ಮಗನ ಆ ಶವವನ್ನು ಮುಟ್ಟಲು ಅವನು ಜೀವಕ್ಕೆ ಎಬ್ಬಿಸಲ್ಪಟ್ಟನು. ಸಮಾಧಿಗೆ ಹೋಗಬೇಕಾಗಿದ್ದವರು ಸಂತೋಷದಿಂದ ಊರಿಗೆ ಮರಳಿ ಸಾಕ್ಷಿಯಾಗಿ ಮಾರ್ಪಟ್ಟರು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಅವರ ಶರೀರವನ್ನು ಕೊಳೆತು ಹೋಗಲು ಬಿಡುವುದಿಲ್ಲ. ಯೇಸುವಿನ ಮಾರ್ಗದಲ್ಲಿ ಮರಣವೆಂಬುದಿಲ್ಲ, ಜೀವ ಲಾಭ. ನಮ್ಮ ಜೀವ ನಮಗೆ ಲಾಭ. ಒಬ್ಬ ಮನುಷ್ಯ ಇಡೀ ಪ್ರಪಂಚವನ್ನು ಗೆದ್ದುಕೊಂಡು ತನ್ನ ಪ್ರಾಣ ಕಳೆದುಕೊಂಡರೆ ಯಾವುದರಿಂದ ಮರಳಿ ಪಡೆದುಕೊಳ್ಳಲು ಸಾಧ್ಯ? ಯೇಸುವಿನಿಂದ ಮತ್ತೆ ಮರಳಿ ಪಡೆದುಕೊಳ್ಳಲು ಸಾಧ್ಯ. ಆಕಾಶದ ಕೆಳಗೆ ಭೂಮಿಯ ಮೇಲೆ ನಮ್ಮ ರಕ್ಷಣೆಗೆ, ನಮ್ಮ ಜೀವೋದ್ಧಾರಕ್ಕಾಗಿ ಕೊಡಲ್ಪಟ್ಟ ಏಕೈಕ ನಾಮ ಪ್ರಭು ಯೇಸು ಕ್ರಿಸ್ತರ ನಾಮವಾಗಿದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ ಕಾರಣ ಜೀವ ಮರಣವನ್ನು ನುಂಗಿ ಹಾಕಿತು. ಅದು ತುಂಬ ಚೆನ್ನಾಗಿದೆ. ಆ ವಾಕ್ಯ ಓದೋಣ. ಈ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ನಮ್ಮಲ್ಲಿ ವಿಶ್ವಾಸ ಬರಲಿ. ನಾವು ಭಯಪಡದಿರೋಣ. ಏನೋ ರೋಗ ಬಂದಿದೆ, ಸತ್ತೋಗ್ತಾರೆ, ಏನೋ ಕಾಯಿಲೆ ಬಂದಿದೆ, ಡಾಕ್ಟ್ರು ಹೇಳಿದ್ದಾರೆ, ಅವ್ರು ಹೇಳಿದ್ದಾರೆ, ಅದಕ್ಕಾಗಿ ನಾವು ಭಯಪಡುವ ಅವಶ್ಯಕತೆಯೇ ಇಲ್ಲ. ಕಾರಣ ನಮ್ಮಲ್ಲಿ ಕಾರ್ಯ ಮಾಡ್ತಿರೋದು ಜೀವ. ಹೇಳೋಣ, ಯೇಸುವಿನ ಜೀವ ನನ್ನೊಳಗೆ ಇದೆ. 1 ಯೋಹಾನ 5:11-12 ನಾವು ನೋಡ್ತೇವೆ. ಯಾರಲ್ಲಿ ದೇವರ ಪುತ್ರ, ಯಾರಲ್ಲಿ ವಾಕ್ಯವಿದೆಯೋ ಅವರಲ್ಲಿ ಜೀವವಿದೆ. ಯಾರಲ್ಲಿ ವಾಕ್ಯವಿಲ್ಲವೋ ಅವರಲ್ಲಿ ಜೀವವಿರುವುದಿಲ್ಲ. ನಮ್ಮೊಳಗೆ ಈಗಾಗಲೇ ಯೇಸು ಇದ್ದಾರೆ. ಅವರು ಜೀವವೂ ಪುನರುತ್ಥಾನವೂ ಆಗಿ ನಮ್ಮೊಳಗೆ ಕಾರ್ಯ ಮಾಡುತ್ತಿದ್ದಾರೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಆದ ಕಾರಣ ನಮಗೆ ಮರಣ ಎಂಬುದು ಭಯವಲ್ಲ, ಸಮಾಧಿ ಕೊನೆಯಲ್ಲ. ಸಮಾಧಿಯ ಮೂಲಕ ನಾವು ಜೀವದ ಮಾರ್ಗಕ್ಕೆ ಪ್ರಯಾಣ ಮಾಡುತ್ತೇವೆ. ನಿತ್ಯ ಜೀವವನ್ನು ನಾವು ತಲುಪಲು ಆ ಮಾರ್ಗ ನಮ್ಮನ್ನು ಕೊಂಡೊಯ್ಯುತ್ತದೆ. 2 ಕೊರಿಂಥ 5ನೇ ಅಧ್ಯಾಯ ವಚನ 4. ಓಕೆ, ನಾವು ಈ ದೇಹವೆಂಬ ಗುಡಾರದಲ್ಲಿರುವ ತನಕ ನರಳುತ್ತೇವೆ, ಭಾರದಿಂದ ಬಳಲುತ್ತೇವೆ. ಈ ದೇಹ ಕಳಚಿ ಹೋಗಬೇಕೆಂಬುದೇ ನಮ್ಮ ಬಯಕೆ ಅಲ್ಲ. ನಶ್ವರವಾದುದು ನುಂಗಿ ಹೋಗಿ, ನುಂಗಬೇಕು, ಹಾಗೆ ಸ್ವಾಲೋ ಆಗಿಬಿಡ್ಬೇಕು. ನಶ್ವರವಾದುದು ಅಳಿದು ಹೋಗುವ ಈ ಶರೀರ ನುಂಗಿ ಅಮರವಾದುದು ಉಳಿಯಬೇಕು. ಹೀಗೆಂದರೆ ಈ ಒಂದು ಮೊಟ್ಟೆನ ನಾವು ನೋಡ್ತೀವಲ್ವ, ಮೊಟ್ಟೆ ಚಿಪ್ಪನ್ನು ನೋಡ್ತಾ ಇರ್ತೇವೆ. ಅದು ಮೊಟ್ಟೆ ಮೇಲೆ ಒಂದು ಆಕಾರ ಇದೆ, ದೇಹ ಇದೆ, ಶರೀರ ಇದೆ, ರೂಪ ಇದೆ. ಆದರೆ ಆ ಮೊಟ್ಟೆ ಕಳಚಿ ಮರಿ ಹೊರಗಡೆ ಬಂದ್ಬಿಡುತ್ತೆ. ಹಾಗೆ ಈ ದೇಹವೆಂಬ ಮರಣಕ್ಕೆ ಹೋಗಬೇಕಾಗಿರುವ ದೇಹವನ್ನು ಕಳಚಿ ಶಾಶ್ವತವಾದ ಶರೀರವನ್ನು, ನಿತ್ಯ ಜೀವದ ಶರೀರವನ್ನು ನಾವು ಧರಿಸಿಕೊಳ್ಳುತ್ತೇವೆ. ಈ ಸುಸ್ಥಿತಿಗಾಗಿಯೇ ದೇವರು ನಮ್ಮನ್ನು ಸಿದ್ಧಗೊಳಿಸಿದ್ದಾರೆ. ಇದಕ್ಕೆಲ್ಲ ಖಾತರಿಯಾಗಿ ಪವಿತ್ರಾತ್ಮರನ್ನೇ ನಮಗೆ ದಯಪಾಲಿಸಿದ್ದಾರೆ. ಆದ ಕಾರಣ ಸಂತ ಪೌಲರು ಬಹಳ ಸುಂದರವಾಗಿ ಹೇಳುತ್ತಾರೆ. 2 ಕೊರಿಂಥ, ಯೇಸುವೆ ಸ್ತೋತ್ರ, ಹಾಲೆಲೂಯಾ. 1 ಕೊರಿಂಥ 15ನೇ ಅಧ್ಯಾಯ ವಚನ 52. ಅಂತಿಮ ಕಹಳೆ ಮೊಳಗಿದಾಗ ಕ್ಷಣ ಮಾತ್ರದಲ್ಲಿ ರೆಪ್ಪೆ ಬಡಿಯುವಷ್ಟರಲ್ಲಿ ನಾವೆಲ್ಲ ಮಾರ್ಪಡುವೆವು. ನಾಶವಾದದ್ದು, ಲಯವಾಗಬೇಕಾದ ಈ ಶರೀರ, ನಾಶವಾಗಬೇಕಾಗಿರುವ ಶರೀರ ನಿರ್ಲಯತ್ವವನ್ನು ಧರಿಸಿಕೊಳ್ಳುತ್ತದೆ, ಇಮ್ಮಿಡಿಯೇಟ್ ರೂಪಾಂತರಗೊಳ್ಳುತ್ತದೆ. ಸತ್ತವರು ಪುನರುತ್ಥಾನ ಹೊಂದಿ ಅಮರರಾಗುವರು ಮತ್ತು ನಾವು ಮಾರ್ಪಡುವೆವು. ಈಗಾಗಲೇ ಸತ್ತವರು ಅವರು ಮಾರ್ಪಡುತ್ತಾರೆ ಪುನರುತ್ಥಾನದ ಮೂಲಕ. ಜೀವಂತವಾಗಿರುವ ನಾವು ಈ ಶರೀರ ಕಳಚಿ ನಿತ್ಯ ಜೀವದ ಶರೀರವನ್ನು ಧರಿಸಿಕೊಳ್ಳುತ್ತದೆ. ಅಳಿದು ಹೋಗುವ ಶರೀರ ಅಮರತ್ವವನ್ನು ಧರಿಸಲೇಬೇಕು. ಮರ್ತ್ಯವಾದ ಶರೀರ ಅಮರತ್ವವನ್ನು ಧರಿಸಲೇಬೇಕು. ಒಂದು ಕ್ಷಣ ಕಾಲ ನಾವು ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೆ, ಪ್ರಭು ಯೇಸು ಕ್ರಿಸ್ತರು ತಮ್ಮ ದೇಹವೆಂಬ ತೆರೆಯ ಮೂಲಕ ನಮಗೆ ಸಜೀವ ನಿತ್ಯ ಜೀವದ ಮಾರ್ಗವನ್ನು ತೆರೆದಿರಿಸಿದ್ದಾರೆ. ಆ ಮಾರ್ಗದಲ್ಲಿ ಮರಣವೆಂಬುದೇ ಇಲ್ಲ.
ಸ್ತೇಫನನನ್ನು ಜನರೆಲ್ಲರೂ ಕಲ್ಲೆಸೆದು ಕೊಲ್ಲುವಾಗ ಆತನಾದರೋ ಸ್ವರ್ಗದ ಕಡೆ ಕಣ್ಣುಗಳನ್ನೆತ್ತಿ ದೈವಿಕ ದರ್ಶನವನ್ನು ಕಂಡು, ಇಗೋ ಸರ್ವೇಶ್ವರನನ್ನು ಬಲಪಾರ್ಶ್ವದಲ್ಲಿ ಪ್ರಭು ಯೇಸು ಕ್ರಿಸ್ತರು ನಿಂತಿರುವುದನ್ನು ನಾನು ನೋಡುತ್ತೇನೆ, ಪ್ರಭುವೇ ನನ್ನ ಆತ್ಮವನ್ನು ಸ್ವೀಕರಿಸಿ ಎಂದು ಸಂತೋಷದಿಂದ ತನ್ನ ಪ್ರಾಣ ತ್ಯಾಗ ಮಾಡಿದನು. ಕಾರಣ ಅವನಿಗೆ ಗೊತ್ತು, ಈ ನಾಶವಾಗುವ ಈ ಶರೀರ ನಿತ್ಯ ಜೀವಕ್ಕೆ ಹೋಗುತ್ತಾ ಇದೆ. ಈ ಶರೀರವನ್ನು ಇವರು ಕೊಂದು ಹಾಕಿದರು, ಮತ್ತೆ ಈ ಶರೀರವನ್ನು ಮರಳಿ ಪಡೆದುಕೊಂಡು ನಿತ್ಯ ಜೀವದ ಸೌಭಾಗ್ಯದಲ್ಲಿ ನಾನು ಭಾಗಿಯಾಗುತ್ತೇನೆಂದು. ಇವತ್ತು ನಮ್ಮ ಶರೀರವನ್ನು ನಾಶ ಮಾಡಲು ಪ್ರಯತ್ನಿಸುತ್ತಿರುವ ಅನೇಕ ರೋಗ ರುಜಿನದ ದುರಾತ್ಮಗಳು, ವಿಷ ವೈರಸ್ಗಳು, ಈ ಲೌಕಿಕವಾದ ಕಷ್ಟ ಸಂಕಟದ ದುರಾತ್ಮಗಳು ಯೇಸುವಿನ ನಾಮದಲ್ಲಿ ನಮ್ಮ ಶರೀರವನ್ನು ಬಿಟ್ಟು ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ನನ್ನೊಳಗೆ ಜೀವವಿದೆ, ಜೀವ ಮರಣವನ್ನು ನುಂಗಿ ಹಾಕುವುದು. ನಮ್ಮೊಳಗಿರುವ ಜೀವ, ಪವಿತ್ರಾತ್ಮರ ಜೀವ, ವಾಕ್ಯ ಎಂಬ ಜೀವ ನಮ್ಮನ್ನು ನಾಶನಕ್ಕೆ ಕೊಂಡೊಯ್ಯುತ್ತಿರುವ ಆ ಎಲ್ಲ ರೋಗ ರುಜಿನಗಳನ್ನು ನುಂಗಿ ಹಾಕಿ ನಮ್ಮನ್ನು ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂತೆ ನಮ್ಮ ಶರೀರ ಸುಕ್ಷೇಮದಿಂದಲೂ ಆಶೀರ್ವಾದದಿಂದಲೂ ಅಭಿಷೇಕದಿಂದಲೂ ಪುನರುತ್ಥಾನದ ಮಹಿಮಾನ್ವಿತ ಶಕ್ತಿಯ ಶರೀರವಾಗಿ ಮಾರ್ಪಾಡಾಗುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿ. ಜೀವ ಮರಣವನ್ನು ನುಂಗಿ ಹಾಕಿತು. ಆ ಜೀವ ನಿಮ್ಮೊಳಗೆ ಇದೆ, ನನ್ನೊಳಗೆ ಇದೆ. ಅದೇ ಪ್ರಭು ಯೇಸು. ನಾನೇ ಜೀವ, ಪವಿತ್ರಾತ್ಮರು, ಜೀವದ ನಿಯಮ ನಮ್ಮೊಳಗಿದೆ. ಧೈರ್ಯದಿಂದಿರೋಣ. ಥ್ಯಾಂಕ್ ಯು.